ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರಕ್ಕೆ ಶುದ್ಧ ನೀರು ನೀಡಲು ಆಗ್ರಹಿಸಿ ಕರೆ ನೀಡಿದ ಬಂದ್ ಸಂಪನ್ನ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ ನಾಗರಿಕರು. ಎಂದಿನಂತೆ ವಾಹನ ಸಂಚಾರ, ಪ್ರಯಾಣಿಕರೇ ಇಲ್ಲ. ಮಾರುಕಟ್ಟೆ ತೆರೆದರೂ ರೈತರ ಕೊರತೆ. ರಾಜಕೀಯ ಲಾಭಕ್ಕಾಗಿ ಹೋರಾಟ ಸರಿಯಿಲ್ಲ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಬಂದ್ಗೆ ಪ್ರತಿಕ್ರಿಯೆ. 3ನೇ ಹಂತದ ಶುದ್ಧೀಕರಣ ದುಬಾರಿ ಎಂದ ಸಚಿವ. ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ದಲಿತರ ಕುಂದುಕೊರತೆ ಸಭೆ. ತಹಸೀಲ್ದಾರ್ ಗೈರು ಹಾಜರಿಗೆ ದಲಿತ ಮುಖಂಡರ ಅಸಮಾಧಾನ. ಅಧಿಕಾರಿಗಳ ಗೈರು ಹಾಜರಿಗೆ ದಲಿತ ಮುಖಂಡರ ಆಕ್ರೋಶ. ವಾರ್ತೆಗಳ ವಿವರ. ಅದು ಒಂದು ಜಿಲ್ಲಾ ಕೇಂದ್ರದ ಬಂದ್. ಅಲ್ಲಿ ಬಂದ್ ಮಾಡುವಂತೆ ಯಾರು ಒತ್ತಾಯ ಮಾಡಲಿಲ್ಲ, ಬೆದರಿಕೆ ಹಾಕಲು ಇಲ್ಲ, ಹಣ ಕೊಟ್ಟು ಜನರನ್ನು ಕರೆತರಲಿಲ್ಲ. ಆದರೂ ಬಂದ್ ಯಶಸ್ವಿಯಾಯಿತು. ಅಷ್ಟೇ ಅಲ್ಲ, ಸ್ವಯಂ ಪ್ರೇರಿತವಾಗಿ ಬಂದ ಸಾವಿರಾರು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣಕ್ಕಾಗಿ ಇಂದು ಕರೆ ನೀಡಿದ್ದ ಚಿಕ್ಕಬಳ್ಳಾಪುರ ಬಂದ್ ಯಾರ ಬೆಂಬಲವೂ ಇಲ್ಲದೆ ಯಶಸ್ವಿಯಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅವಿಭಜಿತ ಜಿಲ್ಲೆಗಳಿಗೆ ಹರಿಸುತ್ತಿರುವ ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಅಪಾಯಕಾರಿಯಾಗಿದ್ದು 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಎಂದು ಒತ್ತಾಯಿಸಿ ಇಂದು ಕರೆ ನೀಡಿದ್ದ ಚಿಕ್ಕಬಳ್ಳಾಪುರ ಬಂದ್ ಸಂಪನ್ನವಾಯಿತು. ಈ ಬಂದ್ಗೆ ತಮ್ಮ ಬೆಂಬಲ ಇಲ್ಲ ಎಂದು ಖುದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಘೋಷಿಸಿದ್ದರು. ಅಲ್ಲದೆ ಬಿಜೆಪಿ ಬೆಂಬಲವೂ ಇಲ್ಲ ಎಂದು ಸ್ಪಷ್ಟಪಡಿಸಲಾಗಿತ್ತು. ಯಾರ ಬೆಂಬಲವೂ ಇಲ್ಲದಿದ್ದರೂ ಇಂದಿನ ಬಂದ್ ಸಂಪೂರ್ಣ ಯಶಸ್ವಿಯಾಗಿದ್ದು, ತ್ಯಾಜ್ಯ ನೀರಿನ ದುಷ್ಪರಿಣಾಮಗಳ ಅರಿವಿರುವ ನಾಗರಿಕರೇ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು, ತ್ಯಾಜ್ಯ ನೀರಿನ ಬಗ್ಗೆ ಜನರಲ್ಲಿ ಮೂಡಿರುವ ಜಾಗೃತಿಯೇ ಕಾರಣ ಎಂದರೆ ತಪ್ಪಾಗಲಾರದು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಬಂದ್ಗೆ ಕರೆ ನೀಡಿದ್ದು, ಈ ಬಂದ್ ತಮ್ಮೊಂದಿಗೆ ಚರ್ಚೆ ಮಾಡದೆ ದಿನಾಂಕ ನಿಗದಿ ಮಾಡಲಾಗಿದೆ. ಭಾನುವಾರ ಬಂದ್ ಮಾಡಿ ಉಪಯೋಗವಿಲ್ಲ, ಸರ್ಕಾರಕ್ಕೆ ಬಿಸಿ ಮುಟ್ಟುವುದಿಲ್ಲ. ಆದರೂ ಬಂದ್ಗೆ ನಮ್ಮ ಸಹಮತ ಇದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷರ ಹೇಳಿಕೆ ನಂತರ ದೆಹಲಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಭಾನುವಾರದ ಬಂದ್ಗೆ ತಮ್ಮ ಬೆಂಬಲ ಇಲ್ಲ, ಜೊತೆಗೆ ಬಿಜೆಪಿ ಬೆಂಬಲವೂ ಇಲ್ಲ ಎಂದು ಘೋಷಿಸುವ ಮೂಲಕ ಸಂದೀಪ್ ರೆಡ್ಡಿ ಅವರಿಗೆ ಟಾಂಗ್ ನೀಡಿದ್ದರು. ಪಕ್ಷವೇ ವಿಮುಖವಾದವರು ಎದೆಗುಂದದೆ ಬಂದ್ಗೆ ಸಹಕರಿಸುವಂತೆ ಸಂದೀಪ್ ರೆಡ್ಡಿ ಪ್ರತಿ ಅಂಗಡಿಗೆ ತೆರಳಿ ಮನವಿ ಮಾಡಿದ್ದರು. ಇದು ತುಂಬಾ ಸಹಕಾರಿಯಾಗಿದೆ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಾದ ಬಿಬಿ ರಸ್ತೆ ಮತ್ತು ಎಂಜಿ ರಸ್ತೆಗಳಲ್ಲಿ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದವು. ಯಾವುದೇ ವ್ಯಾಪಾರ ವಹಿವಾಟು ನಡೆಯಲಿಲ್ಲ. ಬೇಕರಿ, ಔಷಧಿ ಅಂಗಡಿಗಳು ಮತ್ತು ಹಣ್ಣಿನ ಅಂಗಡಿಗಳು ತೆರೆದಿದ್ದವಾದರೂ ಗ್ರಾಹಕರಿಲ್ಲದೆ ಬಿಕೋ ಎನ್ನುವಂತಾಗಿತ್ತು. ಕಳೆದ 4-5 ದಿನಗಳಿಂದ ಭಾನುವಾರ ಬಂದ್ ಚರ್ಚೆಯೇ ಕ್ಷೇತ್ರದಲ್ಲಿ ತೀವ್ರವಾಗಿದ್ದ ಕಾರಣ ಗ್ರಾಮೀಣ ಪ್ರದೇಶದ ರೈತರು, ಜನರು ಜಿಲ್ಲಾ ಕೇಂದ್ರದತ್ತ ಮುಖ ಮಾಡಲಿಲ್ಲ. ಇದರಿಂದ ವಾಹನ ಸಂಚಾರ ಮತ್ತು ಜನಸಂಚಾರ ನಗರದಲ್ಲಿ ವಿರಳವಾಗಿತ್ತು. ಭಾನುವಾರದ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳು ಬಂದ್ ಆಗಿದ್ದವು. ಹಾಗಾಗಿ ವಿದ್ಯಾರ್ಥಿಗಳ ಸಂಚಾರವು ನಗರದಲ್ಲಿ ಇರಲಿಲ್ಲ. ಇನ್ನು ಸಾರ್ವಜನಿಕ ಬಸ್ ಸಂಚಾರ ಎಂದಿನಂತೆ ಇತ್ತಾದರೂ ಪ್ರಯಾಣಿಕರಿಲ್ಲದೆ ಬಸ್ ನಿಲ್ದಾಣ ಮತ್ತು ಬಸ್ಗಳು ಬಿಕೋ ಎನ್ನುತ್ತಿದ್ದವು. ಖಾಸಗಿ ಬಸ್ ಸಂಚಾರಕ್ಕೂ ಯಾರೂ ಅಡ್ಡಿಪಡಿಸಲಿಲ್ಲವಾದರೂ ಪ್ರಯಾಣಿಕರಿಲ್ಲದೆ ಬಸ್ ಸಂಚಾರ ಮಾಡದೆ ನಿಲ್ದಾಣದಲ್ಲಿಯೇ ನಿಂತಿತ್ತು. ಉಳಿದಂತೆ ಬೈಕ್, ಕಾರುಗಳು ವಿರಳವಾಗಿ ಸಂಚರಿಸಿದರೂ ಬಂದ್ ಪ್ರಭಾವ ಎದ್ದು ಕಾಣುತ್ತಿತ್ತು.
ಇನ್ನು ಎಪಿಎಂಸಿ ಮಾರುಕಟ್ಟೆ, ಹೂವಿನ ಮಾರುಕಟ್ಟೆ ಎಂದಿನಂತೆ ಕಾರ್ಯನಿರ್ವಹಿಸಿದರೂ ಮೊದಲೇ ಬಂದ್ ಬಗ್ಗೆ ಪ್ರಚಾರದ ಕಾರಣ ರೈತರು ಮಾರುಕಟ್ಟೆಯತ್ತ ಮುಖ ಮಾಡಲಿಲ್ಲ. ತರಕಾರಿ ಅಂಗಡಿಗಳತ್ತಲೂ ಜನರು ಮುಖ ಮಾಡಲಿಲ್ಲ. ಆಟೋ ಸೇರಿದಂತೆ ಇತರ ವಾಹನಗಳ ಸಂಚಾರ ಇತ್ತಾದರೂ ಪ್ರಯಾಣಿಕರಿಲ್ಲದೆ ಆಟೋಗಳು ನಿಲ್ದಾಣದಲ್ಲೇ ನಿಂತ ಕಡೆಯೇ ನಿಂತಿತ್ತು. ಇನ್ನು ಬಂದ್ ಹಿನ್ನೆಲೆಯಲ್ಲಿ ಹಲವು ಸಂಘಟನೆಗಳ ಕಾರ್ಯಕರ್ತರು ಪ್ರಮುಖ ರಸ್ತೆಗಳಲ್ಲಿ ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸಿದರು. ನಗರದಲ್ಲಿ ಬಂದ್ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಿತ್ತು. ಶಿಡ್ಲಘಟ್ಟ ವೃತ್ತ, ಬಲಮರಿ ವೃತ್ತ ಸೇರಿದಂತೆ ಆಯಾಕಟ್ಟಿನ ಜಾಗಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಜಿಲ್ಲಾ ಮೀಸಲು ಪಡೆ ಸೇರಿದಂತೆ ಇತರೆ ಪೊಲೀಸರು ನಗರದ ಪ್ರಮುಖ ಸ್ಥಳಗಳಲ್ಲಿ ನಿಂತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಇನ್ನು ಪ್ರಮುಖ ರಸ್ತೆಯಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ನಂತರ ಟೌನ್ ಹಾಲ್ ಮುಂದೆ ಸಿದ್ಧಪಡಿಸಿದ್ದ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಈ ಹೋರಾಟದಲ್ಲಿ ಭಾಗವಹಿಸಿ ಶುದ್ಧ ನೀರು ನೀಡಬೇಕು ಮತ್ತು ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಎಂದು ಒತ್ತಾಯಿಸಿದರು. ತ್ಯಾಜ್ಯ ನೀರಿನಲ್ಲಿ ಅನೇಕ ಅಪಾಯಕಾರಿ ರಾಸಾಯನಿಕಗಳಿದ್ದು ಇವು ಅಂತರ್ಜಲಕ್ಕೆ ಸೇರುವ ಪರಿಣಾಮ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದ್ದು ಇದನ್ನು ತಪ್ಪಿಸಲು ಸರ್ಕಾರ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಎಂದು ವಿಶ್ವನಾಥ್ ಒತ್ತಾಯಿಸಿದರು. ಒಂದು ಕಡೆ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಮಾಡುವಂತೆ ಹಲವು ಸಂಘಟನೆಗಳು ಹೋರಾಟ ಮಾಡುತ್ತಿದ್ದರೆ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾತ್ರ 2 ಹಂತವೇ ಸಾಕು ಎಂದು ಹೇಳುವ ಮೂಲಕ ಹೋರಾಟಕ್ಕೆ ಯಾವುದೇ ಬೆಲೆ ನೀಡಿಲ್ಲ ಎಂಬುದು ಬಹಿರಂಗಪಡಿಸಿದ್ದಾರೆ. 3ನೇ ಹಂತದ ಶುದ್ಧೀಕರಣಕ್ಕೆ ದುಬಾರಿ ವೆಚ್ಚ ಆಗುವ ಹಿನ್ನೆಲೆಯಲ್ಲಿ 2ನೇ ಹಂತ ಸಾಕು ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಅಂತರ್ಜಲ ವೃದ್ಧಿ ಮಾಡುವಂಥದ್ದಕ್ಕೆ 2ನೇ ಹಂತದ ಶುದ್ಧೀಕರಣ ಸಾಕು. 3ನೇ ಹಂತದ ಶುದ್ಧೀಕರಣ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಬಹಳ ದುಬಾರಿ ಅದು. ಎಚ್ಎನ್ ವ್ಯಾಲಿ ನೀರು 2ನೇ ಹಂತದ ಶುದ್ಧೀಕರಣವೇ ಸಾಕು. 3ನೇ ಹಂತದ ಶುದ್ಧೀಕರಣ ಮಾಡುವುದಾದರೆ ಭಾರಿ ದುಬಾರಿ ವೆಚ್ಚವಾಗಲಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ತಾಲೂಕಿನ ವೀರಪಲ್ಲಿ ಸೇರಿದಂತೆ 12 ಸ್ಥಳಗಳಲ್ಲಿ ಚೆಕ್ ಡ್ಯಾಂಗಳ ನಿರ್ಮಾಣದ ಸ್ಥಳ ಪರಿಶೀಲನೆ ಮತ್ತು ಕಾಮಗಾರಿಗಳ ಚಾಲನೆ ನೀಡಿದ ನಂತರ ಮಾತನಾಡಿದ ಸಚಿವರು, ಎಚ್ಎನ್ ವ್ಯಾಲಿ ನೀರು ಹರಿಸುತ್ತಿರುವುದು ಕೇವಲ ಅಂತರ್ಜಲ ವೃದ್ಧಿಯಾಗಲು. ಹೋರಾಟ ಮಾಡುವವರಲ್ಲಿ ಕೆಲವರಿಗೆ ಇದರ ಉದ್ದೇಶ ಕೊರತೆ ಇದ್ದು, ಕೆಲವರು ರಾಜಕೀಯ ಉದ್ದೇಶಗಳಿಂದ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೋರಾಟ ಎನ್ನುತ್ತಿದ್ದಾರೆ. ಆದರೆ ಹೋರಾಟಕ್ಕೆ ಮುನ್ನ ವಸ್ತುಸ್ಥಿತಿ ಅರ್ಥ ಮಾಡಿಕೊಳ್ಳಬೇಕೆಂದರು. ಬರಪೀಡಿತ ಪ್ರದೇಶಗಳಲ್ಲಿ ಒಂದಾದ ಮುಂಗಾನಹಳ್ಳಿ ಮತ್ತು ಮುರುಗಮಲ್ಲ ಈ ಭಾಗದಲ್ಲಿ ಚೆಕ್ ಡ್ಯಾಂಗಳ ನಿರ್ಮಾಣದಿಂದ ಶಾಶ್ವತ ಅಭಿವೃದ್ಧಿಯ ಮೈಲುಗಲ್ಲು ಇತಿಹಾಸದಲ್ಲಿ ಉಳಿಯುವ ರೈತರಿಗೆ ವರದಾನ. ಈ ಕಾರ್ಯ ನನಗೆ ಸಂತಸ ತಂದಿದೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ನೀಡಿ ಶಾಸಕರನ್ನು ಮಾಡಿ ಸಚಿವರಾಗಿ ನಂತರ ಕ್ಷೇತ್ರದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದರಲ್ಲಿ, ಅದರಲ್ಲೂ ಬರಗಾಲಕ್ಕೆ ತುತ್ತಾಗಿರುವ ಈ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಗಾಗಿ ರೈತರ ಮುಖದಲ್ಲಿ ನಗು ಕಾಣುವ ಪೂರಕ ವಾತಾವರಣದಲ್ಲಿ ಕಲ್ಪಿಸಿರುವ ಚೆಕ್ ಡ್ಯಾಂಗಳ ನಿರ್ಮಾಣ ರೈತರಿಗೆ ವರದಾನವಾಗಿದ್ದು, ಈ ಕಾರ್ಯ ಇತಿಹಾಸ ಉಳಿಸುವ ಕಾರ್ಯವಾಗಿ ಚರಿತ್ರೆಯಲ್ಲಿ ಉಳಿಯಲಿದೆ ಎಂದರು. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವು ಅಂತರ್ಜಾಲದಲ್ಲಿ ಹೋಗಿ ನೋಡಿ. ಅಂತರ್ಜಲ ವೃದ್ಧಿ ಮಾಡುವಂಥದ್ದಕ್ಕೆ 2ನೇ ಹಂತದ ಶುದ್ಧೀಕರಣ ಸಾಕು. ನಾನು ಪದೇ ಪದೇ ಒತ್ತಿ ಹೇಳಿದ್ದೀನಿ. ಹೋದ ವರ್ಷ ನಡೆದಂಥ ಸಂಪುಟದ ಸಭೆಯ ನಂತರ ಈ ಪ್ರಶ್ನೆ ಕೇಳಿದ್ರು ಮಾಧ್ಯಮದ ಸ್ನೇಹಿತರು. ಅವತ್ತು ನಾನು ಭಾಳ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಹೇಳಿದ್ದೀವಿ, ಇದು ಕೇವಲ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ, ಇದು ಬೇರೆ ರೀತಿ ಜಾನುವಾರು ಆಗ್ಬೋದು ಅಥವಾ ಬೇರೆ ನೇರವಾಗಿ ವ್ಯವಸಾಯಕ್ಕೆ ಬಳಸುವಂಥದ್ದಲ್ಲ. ಇದು ಕೆರೆಗಳಲ್ಲಿ ನೀರು ತುಂಬ ಇಟ್ಟಿದಾಗ ಅದು ಭೂಮಿಯಲ್ಲಿ ಇಂಗುತ್ತೆ. ಭೂಮಿ ಪದರಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಏನೇನು ಅಕಸ್ಮಾತ್ ಉಳಿದಿರ್ತದೆ, ಕೆಲವು ಹೆವಿ ಮೆಟಲ್ಸು ಮತ್ತು ಬೇರೆ ಬೇರೆ ರೀತಿ ಕೆಲವೆಲ್ಲ ಇಂಡಸ್ಟ್ರಿಯಲ್ಲಿ ಏನಾದರೂ ಅಫಿಲಿಯೆಂಟ್ ಏನಾದರೂ ಇದ್ದರೆ
ಅವೆಲ್ಲ ಭೂಮಿಯಲ್ಲಿ ಅದು ಹರಿದಾಗ ಅದೆಲ್ಲ ತಿಳಿ ಆಗ್ತಕ್ಕಂಥದ್ದಾಗುತ್ತೆ. ನಂತರ ಅದು ಬೋರ್ವೆಲ್ಗೆ ಮತ್ತೊಂದು ಕಡೆ ಹೋಗಿ ಅಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ. ಇದನ್ನು ನೇರವಾಗಿ ಬಳಸಬಾರ್ದು ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳಿದ್ದೀವಿ. ಮೂರನೇ ಹಂತದ ಶುದ್ಧೀಕರಣ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಭಾಳ ದುಬಾರಿ ಅದು, ಮತ್ತು ಅದನ್ನು ಕುಡಿಯೋಕ್ಕೆ ಮತ್ತು ನೇರವಾಗಿ ವ್ಯವಸಾಯಕ್ಕೆ ಅಥವಾ ಬೇರೆ ನಮ್ಮ ಇದಕ್ಕೆ ಬಳಸುವಂಥ ಒಂದು ಹಂತಕ್ಕೆ ಅದು ಶುದ್ಧೀಕರಣ ಆಗುತ್ತೆ. ಆದರೆ ಈ ನೀರು ಅದಕ್ಕೆ ನಾವು ಹೇಳ್ತಾ ಇಲ್ವಲ್ಲ, ಅದನ್ನು ಬಳಸಬೇಕು, ಅದಕ್ಕೆ ಬಳಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಇದನ್ನು ಕೇವಲ ಅಂತರ್ಜಲ ವೃದ್ಧಿ ಆಗಬೇಕು. ಇದು ಡೈರೆಕ್ಟಾಗಿ ಅಂದರೆ ನೇರವಾಗಿ ಇದು ಬಳಸುವಂಥದ್ದಲ್ಲ. ಇದು ಭೂಮಿಯಲ್ಲಿ ಹಿಂಗಿದೆ, ನಂತರ ಪರೋಕ್ಷವಾಗಿ ಅದು ಇಂಡೈರೆಕ್ಟಾಗಿ ಇದನ್ನು ಬಳಸುವಂಥದ್ದು. ಅದರಿಂದ ಅದು ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಬಹುಶಃ ಕೆಲವು ಉದ್ದೇಶಗಳು ಮಾಹಿತಿಯ ಕೊರತೆನೂ ಇರ್ಬೋದು, ಕೆಲವರಿಗೆ ಜಾಸ್ತಿ ಮಾಹಿತಿ ಇರ್ಬೋದು, ಇನ್ನು ಕೆಲವರಿಗೆ ರಾಜಕೀಯ ಉದ್ದೇಶಗಳಿರ್ಬೋದು. ಅವರ ಹೋರಾಟಗಳು ಮಾಡಲಿ, ಯಾಕಂದರೆ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಹೇಳಿದ್ದೀವಿ. ನಾನು ಯಾವತ್ತೂ ಇದನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಯಾವತ್ತೂ ಬಾಯಿ ತಪ್ಪಿ ಕೂಡ ನಾನು ಹೇಳಿಲ್ಲ. ಅದರಿಂದ ಅವರು ಹೋರಾಟಕ್ಕೆ ನಾನೇನು ಅದಕ್ಕೆ ಬೇರೆ ಏನು ಹೆಚ್ಚು ವ್ಯಾಖ್ಯಾನ ಮಾಡುವಂಥದ್ದಲ್ಲ. ದಯವಿಟ್ಟು ವಸ್ತುಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಸುಮಾರು 140 ಕೋಟಿಗಳ ಯೋಜನೆಯನ್ನು ನಾವು ರೆಡಿ ಮಾಡಿದ್ದೀವಿ. ಕುಶಾವತಿ ನದಿಗೆ ಅಲ್ಲಲ್ಲಿ ಅಡ್ಡಲಾಗಿ ಸೀರೀಸ್ ಆಫ್ ಚೆಕ್ ಡ್ಯಾಮ್ ಅಂತ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಮ್ಮಿ ಅಂತರದಲ್ಲಿ ಚೆಕ್ ಡ್ಯಾಮ್ ಮತ್ತು ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ ಮಾಡಬೇಕು. ಯಾಕಂದರೆ ಇಲ್ಲಿ ಸುಮಾರು 50 ಮೀಟ್ರಿಂದ ಹಿಡಿದು ಸುಮಾರು 100 ಮೀಟ್ರ್ವರೆಗೂ ವಿಸ್ತೀರ್ಣ ಇದೆ. ಬಹುಶಃ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಹೇಳಬೇಕು, ಅವ್ರು ಯಾರು ಬಹುಶಃ ಬಾಲ್ಯದಲ್ಲಿ ನೋಡಿಲ್ಲ ಅಂತ ಕಾಣ್ತದೆ. ಇದನ್ನು ಯಾರೇ ಹೂಳು ತೆಗೆಯುವಂಥದ್ದಾಗ್ಬೋದು, ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಇದನ್ನು ಆಳ ಮಾಡುವಂಥದ್ದು, ಈ ಎಲ್ಲ ಪ್ರಯತ್ನಗಳು ಬಹುಶಃ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತಿರ್ತದೆ. ಇದನ್ನು ಮಾಡಬೇಕು. ಮತ್ತು ಒಂದು 2-3 ವರ್ಷದಲ್ಲಿ ಒಂದು ಒಳ್ಳೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ ಎಲ್ಲ ತುಂಬುವಂಥ ಅವಕಾಶ ಇರ್ತದೆ. ನಾನು ಪ್ರತಿ ವರ್ಷ ಇದು ತುಂಬುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ. ಯಾಕಂದರೆ 2-3 ವರ್ಷದಲ್ಲಿ ನಮಗೆ ಒಂದೊಂದು ಸತಿ ಒಳ್ಳೆ ಮಳೆ ಆಗುತ್ತೆ, ಆಮೇಲೆ ಈ ಭಾಗದಲ್ಲಿ ಚೆನ್ನಾಗಿ ಮಳೆನೂ ಆಗುತ್ತೆ. ಮಳೆ ಆದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಂತಾಗ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಈಗ ಎಲ್ಲೆಲ್ಲಿ ಒಟ್ಟಾರೆ 140 ಕೋಟಿ ವೆಚ್ಚದಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಚೆಕ್ ಡ್ಯಾಂಗಳ ನಿರ್ಮಾಣವಾಗುತ್ತಿದ್ದು, ಇದಕ್ಕೆ ಸಹಕಾರ ನೀಡಿದ ಡಿಕೆಶಿ ಮತ್ತು ಸಚಿವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆ ತಿಳಿಸುತ್ತೇನೆ ಎಂದರು. 2-3 ವರ್ಷಗಳಲ್ಲಿ ಭಾರೀ ಮಟ್ಟದಲ್ಲಿ ಉತ್ತಮ ಮಳೆಯಿಂದಾಗಿ ಚೆಕ್ ಡ್ಯಾಂಗಳು ತುಂಬಿದಲ್ಲಿ 3-4 ವರ್ಷಗಳ ಕಾಲ ಈ ಭಾಗದ ರೈತರಿಗೆ ಬೆಳೆಗಳಿಗೆ ಉತ್ತಮ ನೀರು ದೊರಕಲಿದೆ. ಆ ನಿಟ್ಟಿನಲ್ಲಿ ಈ ಭಾಗದ ರೈತರು ಅವರ ಬದುಕುಗಳು ಹಸನಗೊಳ್ಳುವುದರಲ್ಲಿ ಪೂರಕವಾಗಲಿದೆ. ಈ ಕಾಮಗಾರಿಗಳನ್ನು ನಿರ್ವಹಿಸುವ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಗುಣಮಟ್ಟದೊಂದಿಗೆ ಮತ್ತು ನಿಗದಿತ ವೇಳೆಗೆ ಕಾಮಗಾರಿಗಳನ್ನು ಮುಗಿಸುವಂತೆ ಸೂಚಿಸಿದ್ದೇನೆ ಎಂದರು. ನನ್ನ ರಾಜಕೀಯ ಜೀವನದಲ್ಲಿ ಇಂತಹ ಮಹತ್ ಕಾರ್ಯ ನಡೆಸುವುದರಲ್ಲಿ ಬಹಳಷ್ಟು ತೃಪ್ತಿ ತಂದಿದೆ ಎಂದವರು. ಈ ಭಾಗದ ರೈತರು ಮತ್ತು ಜನತೆ ಅವರಿಗೆ ತಿಳಿಯಲಿದೆ. ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲವು ಅರಿವಾಗುತ್ತದೆ ಎಂದರು. ವೀರಪಲ್ಲಿ, ನಲ್ಲರಾಲಪಳ್ಳಿ, ಬೋಪನಹಳ್ಳಿ, ಮಿಂಡಗಲ್, ವೇಗನಹಳ್ಳಿ, ಬ್ರಾಹ್ಮಣರಹಳ್ಳಿ, ದಿಗವಗೊಲ್ಲಹಳ್ಳಿ, ಕೋನಪಳ್ಳಿ, ಕರಿಯಪಳ್ಳಿ, ಕಾಚಹಳ್ಳಿ ಸೇರಿ 12 ಸ್ಥಳಗಳಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಕಾಮಗಾರಿಗಳ ಸ್ಥಳಗಳನ್ನು ಸಚಿವ ಸುಧಾಕರ್ ಪರಿಶೀಲಿಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಕುಂದುಕೊರತೆ ಆಲಿಸಲು ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ಕುಂದುಕೊರತೆ ಸಭೆ ಆಯೋಜಿಸಿದ್ದು, ಈ ಸಭೆಯಲ್ಲಿ ಹಲವು ಪ್ರಮುಖ ಇಲಾಖೆಗಳ ಅಧಿಕಾರಿಗಳು ಗೈರು ಹಾಜರಾಗಿದ್ದರಿಂದ ದಲಿತ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಕುಂದುಕೊರತೆ ಆಲಿಸಲು ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ಕುಂದುಕೊರತೆ ಸಭೆ ಆಯೋಜಿಸಿದ್ದು, ಈ ಸಭೆಯಲ್ಲಿ ಹಲವು ಪ್ರಮುಖ ಇಲಾಖೆಗಳ ಅಧಿಕಾರಿಗಳು ಗೈರು ಹಾಜರಾಗಿದ್ದರಿಂದ ದಲಿತ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡರು, ದಲಿತ ಸಮುದಾಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ದೀರ್ಘಕಾಲದಿಂದ ಪರಿಹಾರ ಕಂಡುಕೊಳ್ಳದೆ, ಮುಖ್ಯವಾಗಿ ದಲಿತರ ಸ್ಮಶಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ತಿಳಿಸಿ, ಸ್ಮಶಾನ ಭೂಮಿಯ ವಿಚಾರದಲ್ಲಿ ಗ್ರಾಮಗಳಲ್ಲಿ ಹಲವಾರು ಅಡಚಣೆಗಳು ಎದುರಾಗುತ್ತಿವೆ. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಭೂಮಿ ಸಂಬಂಧಿತ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಹಾಜರಾಗಬೇಕಿತ್ತು. ಆದರೆ ಸಭೆಗೆ ತಹಸೀಲ್ದಾರ್ ಗೈರು ಹಾಜರಾಗಿರುವುದು ತುಂಬಾ ಬೇಸರ ತಂದಿದೆ ಎಂದರು.
ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಮದ್ಯ ಮಾರಾಟ ತಕ್ಷಣ ನಿಯಂತ್ರಿಸುವಂತೆ ಸಭೆಯಲ್ಲಿ ಆಗ್ರಹಿಸಲಾಯಿತು. ಮದ್ಯಪಾನದಿಂದ ಕುಟುಂಬಗಳಲ್ಲಿ ಕಲಹ, ಸಾಮಾಜಿಕ ಸಮಸ್ಯೆಗಳು ಹಾಗೂ ಯುವ ಜನರ ಭವಿಷ್ಯ ಹಾಳಾಗುವಂತಹ ಘಟನೆಗಳು ನಡೆಯುತ್ತಿವೆ ಎಂದು ಮುಖಂಡರು ಹೇಳಿದರು. ಆದ್ದರಿಂದ ಗ್ರಾಮಗಳಲ್ಲಿ ಅನಧಿಕೃತ ಮದ್ಯಪಾನ ಮಾರಾಟವನ್ನು ನಿಲ್ಲಿಸಲು ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಇನ್ನೂ ಹಲವು ಪ್ರಮುಖ ಇಲಾಖೆಗಳ ಅಧಿಕಾರಿಗಳು ಗೈರು ಹಾಜರಾಗಿರುವುದು ಗಮನಕ್ಕೆ ಬಂದಿದೆ. ವಿಶೇಷವಾಗಿ ಅಂಗನವಾಡಿ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಇತರ ಕೆಲವು ಇಲಾಖೆಗಳ ಅಧಿಕಾರಿಗಳು ಸಭೆಗೆ ಹಾಜರಾಗದೇ ಇದ್ದುದರಿಂದ ದಲಿತ ಸಮುದಾಯದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಹಂಚಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಮುಖಂಡರು ತಿಳಿಸಿದರು. ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಜರಾಗಿದ್ದರೆ ಜನರ ಸಮಸ್ಯೆಗಳನ್ನು ನೇರವಾಗಿ ಹೇಳಿಕೊಳ್ಳಲು ಹಾಗೂ ತಕ್ಷಣ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತಿತ್ತು ಎಂದು ಅವರು ಅಭಿಪ್ರಾಯಪಟ್ಟರು. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಚರಂಡಿಗಳ ಸ್ವಚ್ಛತೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿತು. ಹಲವಾರು ಗ್ರಾಮಗಳಲ್ಲಿ ಚರಂಡಿಗಳು ಸ್ವಚ್ಛಗೊಳಿಸದೇ ಇರುವುದರಿಂದ ದುರ್ವಾಸನೆ ಹಾಗೂ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಪಂಚಾಯಿತಿಗಳು ನಿಯಮಿತವಾಗಿ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಆಗ್ರಹಿಸಲಾಯಿತು. ಇದೇ ವೇಳೆ ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಕೂಡ ಚರ್ಚೆ ನಡೆಯಿತು. ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕೆಲವೆಡೆ ಬಾಲ್ಯ ವಿವಾಹಗಳು ನಡೆಯುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಮುಖಂಡರು ಇಂತಹ ಪ್ರಕರಣಗಳನ್ನು ತಡೆಯಲು ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅವರಿಬ್ಬರು ರೈತ ಸಂಘಟನೆಗಳ ಪ್ರಮುಖರೇ, ಆದರೆ ಅವರಿಬ್ಬರ ವಾದದಲ್ಲಿ ಮಾತ್ರ ವಿಭಿನ್ನ. ರೈತ ಸಂಘಟನೆಯ ಒಂದು ಬಣ ಸರ್ಕಾರದ ಪರ ಇದ್ದರೆ ಮತ್ತೊಂದು ಬಣ ಸರ್ಕಾರದ ವಿರುದ್ಧ ಇದೆ. ಇದಕ್ಕೆ ಕಾರಣ ಸರ್ಕಾರವೇ ರೈತರಲ್ಲಿ ಒಡಕು ಮೂಡಿಸಿದೆ ಎಂಬುದು ಉಳಿದ ರೈತರ ಆರೋಪವಾಗಿದೆ. ಈ ಆಂತರಿಕ ಭಿನ್ನಮತದ ಪರಿಣಾಮ ಇದೀಗ ರೈತರು ಬಲಿಪಶುಗಳಾಗುವ ಹಂತ ತಲುಪಿದ್ದು, ಈ ಸಂಘಟನೆಗಳ ನಡುವಿನ ಭಿನ್ನಮತ ಶಮನ ಆಗುವವರೆಗೂ ರೈತರ ಸಂಕಷ್ಟಕ್ಕೆ ಪರಿಹಾರ ಸಿಗುವ ಲಕ್ಷಣ ಕಾಣುತ್ತಿಲ್ಲ. ಹಾಗಾದರೆ ಯಾವುದು ಆ ಬಣಗಳು? ಯಾಕೆ ಪರ ವಿರೋಧ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವಂತೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗಾರಿಕಾ ಪ್ರದೇಶ ಮಾಡಲು ಹೊರಟಿದೆ. ಈ 13 ಗ್ರಾಮಗಳ ವ್ಯಾಪ್ತಿಯ ಒಟ್ಟು 2823 ಎಕರೆ ಭೂ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದ್ದು, ಫಲವತ್ತಾದ ಕೃಷಿ ಭೂಮಿ ವಶಕ್ಕೆ ಪಡೆಯಲು ಮುಂದಾಗಿರುವ ಸರ್ಕಾರದ ಕ್ರಮ ಖಂಡಿಸಿ ಅಲ್ಲಿನ ರೈತರು ಬೀದಿಗಿಳಿದಿದ್ದಾರೆ. ಅಲ್ಲದೆ 80%ಕ್ಕೂ ಹೆಚ್ಚು ಮಂದಿ ರೈತರು ಭೂ
ಭೂಸ್ವಾಧೀನಕ್ಕೆ ವಿರೋಧವಾಗಿದ್ದಾರೆ ಎಂಬುದು ಒಂದು ಬಣದ ವಾದವಾಗಿದ್ದು, ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದು ಒತ್ತಾಯಿಸುತ್ತಿದೆ. ಇನ್ನು ಮತ್ತೊಂದು ರೈತ ಸಂಘದ ಬಣ ಸರ್ಕಾರದ ಈ ಕ್ರಮ ಸರಿಯಾಗಿದೆ. ಸರ್ಕಾರ 2ನೇ ಬಾರಿಗೆ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಕೃಷಿ ಭೂಮಿ ಹೊರತುಪಡಿಸಲಾಗಿದೆ. ಹಾಗಾಗಿ ಉಳಿದ ರೈತರ ಭೂಮಿಯನ್ನು ವಶಕ್ಕೆ ಪಡೆದು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸುತ್ತಿದೆ. 80% ರೈತರು ವಿರೋಧ ಮಾಡುತ್ತಿದ್ದರೂ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಕಾನೂನು ವಿರೋಧಿ ಧೋರಣೆಯಾಗಿದ್ದು, ಕೂಡಲೇ ಭೂಮಿ ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದು ಆಗ್ರಹಿಸಿ ರೈತ ಸಂಘದ ಒಂದು ಬಣ ಮಾರ್ಚ್ 16ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಮುಂದಾಗಿದೆ. ಭೂಸ್ವಾಧೀನ ವಿರೋಧಿಸಿ ಅನಿರ್ದಿಷ್ಟ ಮುಷ್ಕರಕ್ಕೆ ಒಂದು ರೈತ ಬಣ ಮುಂದಾಗಿರುವ ವಿಚಾರ ತಿಳಿಯುತ್ತಿದ್ದಂತೆ ಮತ್ತೊಂದು ರೈತ ಸಂಘದ ಬಣ ಸುದ್ದಿಗೋಷ್ಠಿ ನಡೆಸಿ ಮಾರ್ಚ್ 23ರಿಂದ ತಾವು ಅನಿರ್ದಿಷ್ಟ ಧರಣಿ ನಡೆಸುವುದಾಗಿ ಘೋಷಿಸಿದೆ. ಹೀಗೆ ರೈತ ಸಂಘಗಳು ಪರ ವಿರೋಧ ಇರಲು ರಾಜಕೀಯ ನಾಯಕರ ಕೈವಾಡವೇ ಕಾರಣ ಎಂಬುದನ್ನು ಉಭಯ ರೈತ ಸಂಘಗಳ ಮುಖಂಡರು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ರೈತ ಬಣ ಸಚಿವರೇ ರೈತರನ್ನು ಒಡೆದು ಇಬ್ಬಗೆಯ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರೆ, ಭೂಸ್ವಾಧೀನದ ಪರ ಇರುವ ರೈತ ಬಣ ಶಿಡ್ಲಘಟ್ಟದಲ್ಲಿ ಪರಾಭವಗೊಂಡಿರುವ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪರೋಕ್ಷವಾಗಿ ರೈತರನ್ನು ಎತ್ತಿಕಟ್ಟಿದ್ದಾರೆ ಎಂದು ಆರೋಪಿಸಿದೆ. ಅಲ್ಲಿಗೆ ಕಾಂಗ್ರೆಸ್ನ ಇಬ್ಬರು ನಾಯಕರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಸರ್ಕಾರ ಅಧಿಸೂಚನೆ ಹೊರಡಿಸಿರುವ ಕೈಗಾರಿಕಾ ಪ್ರದೇಶದ ಭೂಸ್ವಾಧೀನಕ್ಕಾಗಿ ಪರ ಮತ್ತು ವಿರೋಧ ಇದ್ದಾರೆ ಎಂಬುದು ರೈತ ಮುಖಂಡರ ಮಾತುಗಳಿಂದಲೇ ತಿಳಿಯುತ್ತಿದ್ದು, ನಾಯಕರ ರಾಜಕೀಯ ಚದುರಂಗದಲ್ಲಿ ರೈತ ಸಂಘಟನೆಗಳು ಮಾತ್ರವಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿರುವುದು ವಿಪರ್ಯಾಸವೇ ಸರಿ. ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡ ಭಕ್ತರಹಳ್ಳಿ ಪ್ರತೀಶ್, ಕೈಗಾರಿಕಾ ಅಭಿವೃದ್ಧಿಗಾಗಿ 2823 ಎಕರೆ ವಶಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿನ ಭೂಮಿ ಕೈಗಾರಿಕಾ ಪ್ರದೇಶವಾಗಿ ಅಧಿಸೂಚನೆ ಹೊರಡಿಸಲಾಗಿತ್ತು ಎಂದರು. ಕೆಲ ರೈತರು ವಿರೋಧ ವ್ಯಕ್ತಪಡಿಸಿ ಹೋರಾಟ ಮಾಡಿದರೆ, ಇನ್ನು ಕೆಲ ರೈತರು ಪರವಾಗಿ ಹೋರಾಟ ನಡೆಸಿದರು. ನಾವು ಕೈಗಾರಿಕೆಗಳು ಬೇಕು ಎಂದು 2 ವರ್ಷದಿಂದ ಹೋರಾಟ ಮಾಡುತ್ತಿದ್ದೇವೆ. ಕಳೆದ ಫೆಬ್ರವರಿ 26ಕ್ಕೆ ಸರ್ಕಾರ ಹೊರಡಿಸಿದ 2ನೇ ಆದೇಶದಲ್ಲಿ 491 ಎಕರೆ ನೀರಾವರಿ ಭೂಮಿ ಹೊರತುಪಡಿಸಿ ಉಳಿದ ಭೂಮಿ ವಶಪಡಿಸಿಕೊಳ್ಳುವುದಾಗಿ ಆದೇಶ ಹೊರಡಿಸಿದೆ. ಆದರೆ ಇದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದು, ಮಾರ್ಚ್ 23ರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಧರಣಿ ಮಾಡುವುದಾಗಿ ಹೇಳಿದರು. ಫಲವತ್ತಾದ ಭೂಮಿ ಎಂದು ಕೆಲವರು ವಾದ ಮಾಡುತ್ತಿದ್ದಾರೆ. ನೀರಾವರಿ ಹೊರತುಪಡಿಸಿ ಮಾಡಿ ಎಂದು ಹೇಳಿದ್ದೇವೆ. ಕೃಷಿಗೆ ಯೋಗ್ಯವಾದ ಭೂಮಿ ಕೈಬಿಟ್ಟಿದ್ದಾರೆ. ಹಾಗಿದ್ದರೂ ವಿರೋಧ ಮಾಡುವುದು ಸರಿಯಲ್ಲ ಎಂದರು. ನಮ್ಮ ಕೈಗಾರಿಕೆ ಯಾಕೆ ಬೇಕಂತ ಮೊದಲು ಹೇಳ್ಬೇಕಂದ್ರಲ್ಲಿ 2832 ಎಕರೆ ಅಧಿಸೂಚನೆ ಐತೆ 2024 3ನೇ ತಿಂಗಳಲ್ಲಿ. ಆವಾಗ ನೀರಾವರಿ ಪ್ರದೇಶ ಹೊರತುಪಡಿಸ್ಬಿಟ್ಟು ಮಿಕ್ಕಿದ ಉಳಿಕೆ ಮಾಡು ಅಂತ ಹೇಳಿದ್ವಿ ನಾವು. 491 ಎಕರೆ ಉಳಿಕೆ ಬಿಟ್ಬಿಟ್ಟು ಆಮೇಲೆ 2332 ಎಕರೆ ಅಧಿಸೂಚನೆ ಹೊರಡಿಸಿದ್ದಾರೆ. ಆದಷ್ಟು ಬೇಗ ದರಪಟ್ಟಿ ನಿಗದಿ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ನಮ್ಮ ವಿರೋಧ ಬಂದವರು ನಾನು ಸ್ವಲ್ಪ ಕಿವಿ ಮಾತು ಹೇಳೋಕ್ಕೆ ನಾನು ಬಯಸ್ತೀನಿ. ಯಾಕಪ್ಪ ಕಿವಿ ಮಾತು ಅಂದರೆ, ಅವ್ರ ಮನೆಯ ಮಕ್ಕಳೆಲ್ಲ ಓದ್ತಾವ್ರೆ, ಇಂಜಿನಿಯರ್ ಮಾಡ್ಯಾರೆ, ಡಾಕ್ಟರ್ ಮಾಡ್ಯಾರ. ಒಬ್ಬರು ಮೈಸೂರಾಗ ಮಗಳು ಇಂಜಿನಿಯರ್ ಮಾಡೋಕ್ಕೆ ಹೋಗ್ಯಾರೆ. ತಿರುಗಿ ಮತ್ತೆ ನಮ್ಮ ಮಕ್ಕಳನ್ನ ಬೇರೆ ಕಡೆ ಕೆಲಸಕ್ಕೆ ಇವ್ರು ಅಲ್ಲಿ ಮಾತ್ರ ರೈತರ ಭೂಮಿ ಅಲ್ಲ, ಇಲ್ಲಿ ಮಾತ್ರ ರೈತರ ಭೂಮಿ ಇದೆ. ಅವರು ಅದೇ ತಾನೇ ತೋಟ ಕೆಲಸ ಮಾಡ್ಕೊಂಡು ಇಲ್ಲ ದನ ಕರು ಮೇಯಿಸ್ಕೊಂಡು ಹುಳ ಮೇಯಿಸ್ಕೊಂಡಿದ್ರೆ ಅವ್ರು ರೈತ ವರ್ಗ ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಮಾತ್ರ ಇಲ್ಲಿ ಬಡವ್ರ ಮಕ್ಕಳು ಬಡವರಾಗಿರ್ಬೇಕು, ನನ್ನ ಮಕ್ಕಳು ಮಾತ್ರ ಶ್ರೀಮಂತರಾಗಿ ಕೆಲಸಕ್ಕೆ ಹೋಗ್ಬಿಟ್ಟು ಒಳ್ಳೆ 1,00,000 2 ಲಕ್ಷ 3 ವರ್ಷ ಸಂಬಳ ತಗೊಂಬಂದು ಆರಾಮಿಗಿರ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ನೀರಾವರಿ ಪ್ರದೇಶ ನಾವು ಬಿಟ್ಟಿರಿ, ನಾವು ಹೋರಾಟ ಮಾಡಿ ಬಿಟ್ಟಿರೋದು ಅಂತ ಹೊರಗಡೆ ಹೇಳಿದ್ದಾರೆ. ನಾವು ಪ್ರತಿಯೊಂದು ಧರಣಿಯಲ್ಲಿ ಮನವಿ ಕೊಟ್ಟರು ಮುಖ್ಯಮಂತ್ರಿಗಳೇ, ಸುಧಾಕರ್ ಅವರಿಗೆ MLA ಸಾಹೇಬರಿಗೆ ನೀರಾವರಿ ಪ್ರದೇಶ ಹೊರತುಪಡಿಸಿ ಪ್ರತಿಯೊಂದು ಸಭೆಯಲ್ಲಿ ಸಮಾರಂಭ ಹೇಳಿದ್ರಿ. ಭಾಳ ಧನ್ಯವಾದಗಳು ಅವ್ರಿಗೆ. ನೀರಾವರಿ ಪ್ರದೇಶ ಈಗ ಯಾವ 491 ಎಕರೆ ಬಿಟ್ಟಿದ್ದಾರೆ. ಈಗ ಅದು ಬಿಟ್ಟಿಲ್ಲ ಅಂತ ಹೋರಾಟ ಮಾಡೋಕ್ಕೆ ಹೊರಟಿದ್ದಾರೆ. ಅದೇ MLA ಸಾಹೇಬ್ರ ಮನೆ ತಕ್ಕ ಹೋಗಿ ಅವರು ಅಣ್ಣ ದಯವಿಟ್ಟು ನಮ್ಮ ನೀರಾವರಿ ಪ್ರದೇಶ ಬಿಟ್ಕೊಡಿ ಅಂತ ಎಣ್ಣಂಗೂರು, ನಮ್ಮೂರು, ನಡುಕನಾಂಕನಹಳ್ಳಿ ತಾಲೂರೆಲ್ಲ ಹೋಗಿ ಸುಮಾರು ಜನ ಹೋಗಿ ಬಿಟ್ಕೊಡ್ತಿದ್ದಲ್ಲ. MLA ಸಾಹೇಬ್ರೆಲ್ಲ ಒಪ್ಕೊಂಡ್ಮೇಲೆ ನೀರಾವರಿ ಬಿಟ್ಕೊಟ್ಟಿದ್ದಾರೆ. ಈಗ MLA ಅವ್ರನ್ನ ಬೇಕಂತಾರೆ, ಮಿನಿಸ್ಟ್ರೂ ಬೇಕಂತಾರೆ, ಮುಖ್ಯಮಂತ್ರಿನೂ ಬೇಕಂತಾರೆ.
ಅಸಭ್ಯವಾಗಲೇ ಮಾತಾಡ್ತಾರೆ. PSL ಕಂಪನಿ ರೈತರಿಗೆ ಮೋಸ ಮಾಡಿದಾಗ ಯಾವ ರೈತರು ಹೋರಾಟ ಮಾಡಲಿಲ್ಲ. ಈಗ 30 ಲಕ್ಷ ಕಟ್ಟುವಂತೆ PSL ಕಂಪನಿ ನೋಟಿಸ್ ಕೊಟ್ಟಿದೆ. ರೈತರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಸರ್ಕಾರವೇ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರನ್ನು ನೇಮಿಸಿ PSL ಕಂಪನಿಗೆ 30 ಲಕ್ಷ ನೀಡಿ ಉಳಿದ ಹಣವನ್ನು ರೈತರಿಗೆ ನೀಡಬೇಕೆಂದು ಒತ್ತಾಯ. ಮಾರ್ಚ್ 23ಕ್ಕೆ ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟ ಹೋರಾಟ ಮಾಡಲಾಗುವುದು. 3ನೇ ಹಂತದ ಶುದ್ಧೀಕರಣಕ್ಕೆ ನಮ್ಮ ಸಹಮತ ಇದೆ. ಅಶುದ್ಧ ನೀರು ಎಂದು ತಿಳಿದಿದ್ದರೂ ಕೆರೆ ತುಂಬಿದಾಗ ಕುರಿ ಬಲಿ ನೀಡುತ್ತಿರುವ ರೈತ ಮುಖಂಡರಿಗೆ ಜ್ಞಾನ ಇರಬೇಕು. ಕೆರೆಗಳಿಗೆ ಬಾಗಿನ ಅರ್ಪಿಸಿದ ರೈತ ಮುಖಂಡರೇ ಈಗ 3ನೇ ಹಂತದ ಬಗ್ಗೆ ಮಾತನಾಡುತ್ತಿರುವುದು ವಿಪರ್ಯಾಸ ಎಂದರು. ಪರಮಶಿವಯ್ಯನವರ ವರದಿಯಂತೆ ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನ ಮಾಡಬೇಕು. ಕೊಳಚೆ ನೀರು ಕೊಟ್ಟಾಗ ಏನೇನು ಒಪ್ಪಂದ ಆಗಿತ್ತೋ ಗೊತ್ತಿಲ್ಲ, ಎಲ್ಲರೂ ಒಪ್ಪಿಕೊಂಡರು. ಈಗ ಅವರೇ 3ನೇ ಹಂತದ ಶುದ್ಧೀಕರಣ ಬೇಕು ಎಂದು ಕೇಳುತ್ತಿದ್ದಾರೆ. ಸರ್ಕಾರದ ಅಧಿಸೂಚನೆಯಂತೆ ಭೂಸ್ವಾಧೀನ ನಡೆದು ಕೈಗಾರಿಕೆಗಳ ಸ್ಥಾಪನೆಯಾಗಬೇಕು. ಕೆಲ ಸಂಘಟನೆಗಳು ವಿರುದ್ಧವಾಗಿ ಹೋರಾಟ ಮಾಡುತ್ತಿವೆ. ಇವರಿಗೆ ರಾಜೀವ್ ಗೌಡ ಸಹಾಯ ಮಾಡಿ ವಿರುದ್ಧವಾಗಿ ಪ್ರತಿಭಟನೆ ಮಾಡಿಸುತ್ತಿದ್ದಾರೆ. ಸೋತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರದೇ ಸರ್ಕಾರ ಇದೆ. ಸಿಎಂ ಮತ್ತು ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿ ರದ್ದುಪಡಿಸಬಹುದಾಗಿತ್ತು. ಅದನ್ನು ಮಾಡದೆ ರೈತರ ಮೃತ್ಯುದ್ವೇಷ ಬೆಳೆಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೋಲಾರ ಜಿಲ್ಲೆಯಲ್ಲಿ 4 UPSC ತೇರ್ಗಡೆ ಆಗಿದ್ದಾರೆ. ಈ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಿಲ್ಲೆಯ ಹಿರಿಮೆಯನ್ನು ಮತ್ತೆ ಎತ್ತಿ ಹಿಡಿದಿದ್ದಾರೆ. KAS ಮಾತ್ರವಲ್ಲದೆ IAS ನಲ್ಲೂ ಮಿಂಚುತ್ತಿದ್ದಾರೆ ಎಂದು ಒಕ್ಕಲಿಗ ಉದ್ಯಮಿ ಸಂಘದ ಜಿಲ್ಲಾಧ್ಯಕ್ಷ CMR ಶ್ರೀನಾಥ್ ಹೇಳಿದರು. ಕೋಲಾರ ನಗರದ ಒಲಿವಿಯಾ ರೆಸಾರ್ಟ್ನಲ್ಲಿ ಒಕ್ಕಲಿಗ ಉದ್ಯಮಿ ಸಂಘದಿಂದ UPSC ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ಕೋಲಾರ ಜಿಲ್ಲೆಯ ಎ ಮಧು, P ವರುಣ್ ಗೌಡ, ಉಲ್ಲಾಸ್, ಸಾಗರ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಒಕ್ಕಲಿಗ ಉದ್ಯಮಿ ಸಂಘದ ಜಿಲ್ಲಾಧ್ಯಕ್ಷ CMR ಶ್ರೀನಾಥ್, ಚಿನ್ನದ ನಾಡು ಕೋಲಾರ ಇತಿಹಾಸದಲ್ಲಿ ಅನೇಕ ಮಹನೀಯರು ಬಂದು ಹೋಗಿದ್ದಾರೆ. ಆ ಸಾಲಿನಲ್ಲಿ ಈ 4 ಸಾಧಕರು ಸೇರಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಆ ಸಮಯದಲ್ಲಿ ನೋಡೋದ್ರೆ ಬೆಂಗಳೂರು ಅಂತಕ್ಕಂಥ ಒಂದು ಆಡಳಿತ ಏನು ಸಂಸ್ಥಾನ ನಡೆಸಿತ್ತು, ಅದು ಕೂಡ ಮೂಲ ಒಕ್ಕಲಿಗ ಸಂಸ್ಥಾನ ಅಂತಕ್ಕಂಥ ಒಂದು ಗಂಗರ ಆಳ್ವಿಕೆ. ಅಲ್ಲಿದ್ದ ಗಂಗರು, ಹೊಯ್ಸಳರು, ಚೋಳರು ಆದಿಯಾಗಿ ರಾಜ ಮನೆತನಗಳು ಆಳಿರ್ತಕ್ಕಂಥ ಒಂದು ಕೋಲಾರ ಜಿಲ್ಲೆ. ಅದಕ್ಕೆ ಇದ್ರ ಹಿಂದೆ ಕೋಲಾಹಲಪುರ ಅಂದ್ರೆ ಒಂದು ಸಂಘರ್ಷ, ಯುದ್ಧ, ಹೋರಾಟ, ಸಾಧನೆ, ಯಶಸ್ಸು, ಇವೆಲ್ಲ ಒಂದು ಸಂವಿಧಾನ ಕೋಲಾಹಲ. ಅಂತ ಒಂದು ಸಾಧನೆ, ಯಶಸ್ಸು ಮತ್ತು ಹೋರಾಟದ ಸಂಘರ್ಷದಲ್ಲಿ ಹುಟ್ಟಿ ಬೆಳೆದು ಹಲವಾರು ವರ್ಷಗಳು, 100 ವರ್ಷಗಳು, 1000 ವರ್ಷಗಳ ನಂತರ ದೊಡ್ಡ ಮಟ್ಟದ ಬದಲಾವಣೆ ಆಗಿ ಅದೇ ರಕ್ತದಿಂದ ಬೆಳೆದಿರತಕ್ಕಂಥ ನಾವುಗಳು, ಅದೇ ರಕ್ತ ಹಂಚಿಕೊಂಡಂತ ನಾವುಗಳು, ಅಂತ ಕೆಂಪೇಗೌಡ ರಕ್ತದ ವಂಶಸ್ಥರು ಇವತ್ತು ಅಂತ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ಹೆಮ್ಮೆ. MLC ಇಂಚರ ಗೋವಿಂದರಾಜು ಮಾತನಾಡಿ, ಉನ್ನತ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಒಕ್ಕಲ ಸಮುದಾಯ ಸಂಘದಿಂದ ಹಾಗೂ ತನ್ನ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡುವ ಜೊತೆಗೆ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ, ಸಹಕಾರ, ಬೆಂಬಲ ನೀಡುತ್ತೇನೆ ಎಂದು ತಿಳಿಸಿದರು. 48,000 ಕೋಟಿ ಒಂದು ಅನುದಾನ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಇವರು ಏನು ಕೇಳ್ತಾರೆ, ದೊಡ್ಡ ಸಮಸ್ಯೆ ಅಂತ, 1 ಕೋಟಿ ರೂಪಾಯಿ ಕೂಡ ಆಗುತ್ತೆ. ಈ ವಿಚಾರ ನಾವೇ ಈ ವಾರನೇ ನಾನು ಕನ್ನಡ ಪತ್ರಿಕೆಯಲ್ಲಿ ಮಾತಾಡೋದಿದ್ದೀನಿ. ಇದೇ ವಿಚಾರನ ತಗೊಂಡು ನಾನು ಸರ್ಕಾರ ಮಾಡುತ್ತೋ ಬಿಡುತ್ತೋ ನಾನು ಅವ್ರ ಬಗ್ಗೆ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಏನು ನಮ್ಮ ಮೊದಲು ಹೇಳಿದ್ದಾರೆ, ಈ ವರ್ಷದಲ್ಲಿ ಯಾರ್ಯಾರು ಈ ಪ್ರಿಲಿಮ್ಸ್ ಬರೀಲಿಕ್ಕೆ ಹೋಗ್ಬೋದು, ಮೇನ್ಸ್ ಬರೀಲಿಕ್ಕೆ ಹೋಗ್ಬೋದು, ಇಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೋಗ್ಬೋದು, ಟ್ರೈನಿಂಗ್ ಹೋಗ್ಬೋದು, ಏನೇ ಒಂದು ಸಮಸ್ಯೆ, ಆರ್ಥಿಕ ಸಮಸ್ಯೆ ಬಂದಂಥ ಸಮಯದಲ್ಲಿ ನಾನು ನಮ್ಮ ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷರ ನಿಮ್ಮ ಅನುಮತಿ ತಗೊಂಡೇ ಒಂದು ಮಾತು ಹೇಳ್ತೇನೆ. ಎಲ್ಲರಿಗೂ ಸಹಮತ ಇದೆ ಅಂತ ನಾನು ಭಾವಿಸ್ತೀನಿ. ಎಷ್ಟೇ ವಿದ್ಯಾರ್ಥಿಗಳು ಪ್ರಿಲಿಮ್ಸ್ ಬರೀಲಿ, ಮೇನ್ಸ್ ಎಕ್ಸಾಮ್ ಹೋಗಲಿ, ಇಂಟರ್ವ್ಯೂಗೆ ಹೋಗಿ ಎಷ್ಟೇ ಲಕ್ಷ ಖರ್ಚಾದರೂ ಸಹ ನಮ್ಮ ಒಕ್ಕಲಿಗ ಸಂಘದ ಪ್ಲಾಟ್ಫಾರ್ಮ್ ಮುಖಾಂತರ ಅವರು ಅಪ್ರೋಚ್ ಮಾಡಿದ್ದೆ ಆದರೆ ಅವ್ರಿಗೆ ಅಷ್ಟು ಆರೋಗ್ಯ ಕೊಟ್ಟು ನಾನು ಬದುಕಿರೋತಕ್ಕದ್ದು ಸಹ ಈ ಕೆಲಸಕ್ಕೆ ನಾನು 100% ನಾನು ತೊಡಗಿಸ್ಕೊಳ್ತೇನೆ.
ಎಷ್ಟೇ ವಿದ್ಯಾರ್ಥಿಗಳು ಬಂದು ಅವ್ರಿಗೆ ಆರ್ಥಿಕ ಸಹಾಯ ಅಪ್ರೋಚ್ ಮಾಡಿ ಇದು ನಮ್ಮದೇ ಒಂದು ಸ್ವಂತ ಕಡೆ ಈಗ ಆಗ್ತಾ ಇದೆ. ಅದರಲ್ಲೂ ಲಕ್ಷಾಂತರ ರೂಪಾಯಿ ಆದಾಯ ಬರೋದಕ್ಕೆ ನಾವೇ ಸ್ವತಃ ಸುಮಾರು 22 ಕೋಟಿ ರೂಪಾಯಿನ ಎಲ್ಲ ಹೊಂದಿಸಿ ಬಿಲ್ಡಿಂಗ್ ಮಾಡ್ತಿದ್ದೇವೆ. ಅದರಲ್ಲೂ ಆದಾಯ ಬರ್ತದೆ. ಆದಾಯ ಬರಲಿ ಬಿಡಲಿ, ನನ್ನ ಸ್ವಂತ ಆದಾಯ ನಾವೆಲ್ಲರೂ ಜೋಡಿಸ್ಕೊಂಡು ಆ ಕೆಲಸವನ್ನು ನಿಮ್ಮ ಮಾತನ್ನ ನಾವು ಖಂಡಿತ ಸರ್ಕಾರ ಮಾಡಿದ್ದೀವಿ. ಆ ಕೆಲಸವನ್ನು ನಾವು ಒಪ್ಪಿಕೊಳ್ಳುವಂಥ ನಾಡಿನ ಮಾತನ್ನ ಅಂತ ಇದನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಎಲ್ರಿಗೂ ಹೋಲಿಸಿ ಮತ್ತೊಮ್ಮೆ ನನ್ನ ಮಾತು ಮುಗಿಸಿ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಕೋಲಾರದ ಕ್ಲಾಕ್ ಟವರ್ ಸಮೀಪದ ಶಾಹಿ ಮಸೀದಿ ಬಳಿ ಕೋಲಾರದಲ್ಲೇ ಮೊದಲ ಬಾರಿಗೆ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಹಾಗೂ ಮುಖಂಡರನ್ನು ಒಳಗೊಂಡ ರಂಜಾನ್ ಪ್ರಯುಕ್ತ ಆಯೋಜಿಸಿದ್ದ ಇಫ್ತಿಯಾರ್ ಕೂಟ ಸೌಹಾರ್ದತೆಗೆ ಸಾಕ್ಷಿಯಾಯಿತು. ಕೋಲಾರದ ಕ್ಲಾಕ್ ಟವರ್ ಸಮೀಪದ ಶಾಹಿ ಮಸೀದಿ ಬಳಿ ಕೋಲಾರದಲ್ಲಿ ಮೊದಲ ಬಾರಿಗೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮುಖಂಡರನ್ನು ಒಳಗೊಂಡ ರಂಜಾನ್ ಪ್ರಯುಕ್ತ ಆಯೋಜಿಸಿದ್ದ ಇಫ್ತಿಯಾರ್ ಕೂಟ ಸೌಹಾರ್ದತೆಗೆ ಸಾಕ್ಷಿಯಾಯಿತು. ಕೋಲಾರದ ಕ್ಲಾಕ್ ಟವರ್ ಸಮೀಪದ ಶಾಹಿ ಮಸೀದಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮುಖಂಡರು ಭಾಗಿಯಾಗುವ ಮೂಲಕ ವಿಶೇಷತೆ ಮೂಡಿತ್ತು. ಸಮುದಾಯದ ಕೇವಲ ಒಂದು ಪಕ್ಷಕ್ಕೆ ಸೀಮಿತವೆಂಬ ಭಾವನೆಯನ್ನು ತೆಗೆದುಹಾಕುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಕರು ಎಲ್ಲ ಪಕ್ಷದವರನ್ನು ಆಹ್ವಾನಿಸಲಾಗಿತ್ತು. ಆಹ್ವಾನಕ್ಕೆ ಮನ್ನಣೆ ನೀಡಿದ ಜೆಡಿಎಸ್ ಪಕ್ಷದಿಂದ ಸಂಸದ ಮಲ್ಲೇಶ್ ಬಾಬು, ಸಿಎಂಆರ್ ಶ್ರೀನಾಥ್, ತೂಪಲ್ಲಿ ನಾರಾಯಣಸ್ವಾಮಿ, ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಿಪತಿ, ಕಾಂಗ್ರೆಸ್ ಪಕ್ಷದಿಂದ ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್, ನಗರಸಭೆ ಸದಸ್ಯರು ಸೇರಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು. ಇದಕ್ಕೂ ಮೊದಲು ಮುಸ್ಲಿಂ ಸಮುದಾಯದ ಮೌಲ್ವಿಗಳಿಂದ ಹಾಗೂ ಮೆಥೋಡಿಸ್ಟ್ ದೇವಾಲಯದ ಪಾದ್ರಿಯಿಂದ ವಿಶೇಷ ಪ್ರಾರ್ಥನೆ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಸಿಎಂಆರ್ ಶ್ರೀನಾಥ್, ಕೋಲಾರ ಒಂದು ರೀತಿಯ ವಿಶೇಷ ನಗರ. ಇಲ್ಲಿ ಎಲ್ಲ ಸಮುದಾಯದವರು ಒಟ್ಟಿಗೆ ಇರುತ್ತೇವೆ. ಎಲ್ಲ ಸಮುದಾಯಗಳಲ್ಲಿ ಒಂದಷ್ಟು ಯುವಕರು ದಾರಿ ತಪ್ಪುತ್ತಿರುತ್ತಾರೆ. ಅಂಥವರನ್ನು ಹಿರಿಯರು ಸರಿದಾರಿಗೆ ತರುವ ಕೆಲಸ ಆಗಲಿ ಎಂದು ಆಶಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಮಾತನಾಡಿ, ಎಲ್ಲರೂ ದೇಶದಲ್ಲಿ ಅನ್ಯೋನ್ಯತೆಯಿಂದ ಒಗ್ಗಟ್ಟಾಗಿರಬೇಕೆಂಬ ಉದ್ದೇಶದಿಂದ ಆಯೋಜಿಸಿರುವ ಕಾರ್ಯಕ್ರಮ ನಿಜಕ್ಕೂ ಮೆಚ್ಚುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಸಹ ಪ್ರಾರ್ಥಿಸುತ್ತೇನೆ. ಇದೇ ಮೊದಲ ಬಾರಿಗೆ ನಾನು ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿದ್ದೇನೆ ಎಂದರು. ನಾವು ಅವ್ರಿಗೆ ಒಳ್ಳೆಯದಾಗಬೇಕು, ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ಇರಬೇಕು. ಭಾರತ ದೇಶದಲ್ಲಿ ಇವತ್ತೇನು ನಮ್ಮ ಸಂಕಲ್ಪ ಇದೆ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ವೇದವಾಕ್ಯದಲ್ಲಿ ಎಲ್ಲ ನಮ್ಮ ಜೊತೆಲಿ ಯಾರ್ಯಾರು ದೇಶದಲ್ಲಿ ಎಲ್ಲರೂ ಒಟ್ಟಾಗಿ ಒಂದೇ ಮಾತಿನಲ್ಲಿ ಹೋಗ್ಬೇಕನ್ನೋ ಒಂದು ಸಂದೇಶ ಕೂಡ ಕೊಟ್ಟರು. ನಾವು ಕೂಡ ಇದ್ರಲ್ಲಿ ಭಾಗಿಯಾಗಿ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮೆಲ್ಲ ಫ್ರೆಂಡ್ಸ್ ನಾವೆಲ್ಲ ಚಿಕ್ಕಿಂದ ಆಡು ಬೆಳೆದಿರೋರು. ಎಲ್ಲರಿಗೂ ಒಳ್ಳೇದಾಗಬೇಕು. ಈ ತರ ಏನು ಸರ್ವಜನ ಸೇರುವಂತ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಎಲ್ಲ ಕಡೆ ನಡೀಬೇಕನ್ನೋದು ನನ್ನ ಅಭಿಪ್ರಾಯ. ನಾನು ಖಂಡಿತವಾಗಿ ಒಳ್ಳೆ ದೇಶ, ಒಂದು ಭಾಷೆ, ಈ ವಿಷಯಕ್ಕೆ ನಾವು ಯಾವತ್ತೂ ಎಲ್ಲರ ಜೊತೆ ಇರ್ತೀರಿ. ಇವರೆಲ್ಲರಿಗೂ ಒಳ್ಳೇದಾಗಬೇಕು. ಈ ರಂಜಾನ್ ಹಬ್ಬದಲ್ಲಿ ಅವ್ರೇನು ಪ್ರಾರ್ಥನೆ ಮಾಡ್ತೀರಾ, ಅವ್ರ ಮನೆ ಕೆಲಸಗಳು, ಇಷ್ಟಾರ್ಥಗಳು ಸಿದ್ಧಿ ಆಗ್ಬೇಕಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ರಂಜಾನ್ ಮತ್ತೆ ಯುಗಾದಿ ಬರೋದು ಸುಮಾರು ವರ್ಷಗಳಿಂದ ಬರ್ತದೆ. ಒಂದೇ ಹಿಂದೂದಿಂದ ಬರ್ತಾರೆ. ನಮ್ದು ದೊಡ್ಡ ಹಬ್ಬ ಯುಗಾದಿ ಹಬ್ಬ. ಮುಸ್ಲಿಮಾನ್ ಬಾಂಧವರು ಕೂಡ ದೊಡ್ಡ ಹಬ್ಬ. ಅವ್ರು ಯಾಕಂದ್ರೆ ತುಂಬಾ ಶ್ರದ್ಧಾ ಭಕ್ತಿಯಿಂದ 30 ದಿವಸ ಉಪವಾಸ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗಬೇಕನ್ನೋ ಮೊದಲಿಂದ ನಾನು ಬಯಸೋನು. ಈ ಸತಿ ಪ್ರಥಮ ಬಾರಿಗೆ ನಾನು ಭಾಗಿಯಾಗಿದ್ದೀನಿ. ಇದ್ದವರು ಕರೆದಿರಲಿಲ್ಲ, ಇವತ್ತು ಕರೆದ ಇರ್ಬೇಕಾದ್ರೆ ಬರ್ತೀನಿ. ನಂದೇನು ಅದ್ರಲ್ಲಿ ಭೇದ ಭಾವ ನನಗೆ ಗೊತ್ತೇ ಇಲ್ಲ. ಯಾರು ಕರೆದ್ರೂ ಹೋಗ್ತೀನಿ ನಾನು. ನನಗೆ ಕರೆದು ತುಂಬಾ ಆತ್ಮೀಯತೆಯಿಂದ ಬರಮಾಡ್ಕೊಂಡು ನನಗೆ ಒಂದು ಒಳ್ಳೆ ಇದು ಕೊಟ್ಟರು, ಉಪಚಾರ ಮಾಡಿದ್ರು. ಅವರೆಲ್ಲರಿಗೂ ಒಳ್ಳೇದಾಗಬೇಕಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವೆಂಕಟಾಪುರ ಗ್ರಾಮದ ಶ್ರೀ ಗಂಗಮ್ಮ ದೇವಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವೆಂಕಟಾಪುರ ಗ್ರಾಮದ ಶ್ರೀ ಗಂಗಮ್ಮ ದೇವಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮುಂಜಾನೆ ಗೋಪೂಜೆ, ಅಭಿಷೇಕ, ಅರ್ಚನೆ, ಹೋಮಗಳು, ಪೂರ್ಣಾಹುತಿ, ಅಷ್ಟಾವಧಾನ ಸೇವೆ ಮತ್ತು ಮಹಾಮಂಗಳಾರತಿ ನಡೆಯಿತು.
ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಲ್ಲೇಶ್ ಬಾಬು ಎಂ ಮತ್ತು ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಜೆ.ಕೆ. ಕೃಷ್ಣಾರೆಡ್ಡಿ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸ್ಥಳೀಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಮಾತನಾಡಿದ ಕೋರ್ ಕಮಿಟಿ ಅಧ್ಯಕ್ಷ ಜೆ.ಕೆ. ಕೃಷ್ಣಾರೆಡ್ಡಿ, ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಹೋರಾಟ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಆಡಳಿತದಲ್ಲಿರುವ ಸರ್ಕಾರ 3ನೇ ಹಂತದ ಶುದ್ಧೀಕರಣ ಮಾಡಲು ಮುಂದಾಗಬೇಕು. ಚಿಂತಾಮಣಿ ತಾಲೂಕಿನಲ್ಲಿ ಶೀಘ್ರದಲ್ಲಿ ಇದೇ ವಿಚಾರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದರು. ಯಾಕಂದರೆ ಸರ್ಕಾರಿ ಯಂತ್ರಗಳು ಯಾವಾಗಲೂ ಕೂಡ ಹೇಗಿರ್ತವೆ ಅಂತ ಹೇಳಿದ್ರೆ, ಈಗ 1ನೇ ಹಂತ 2ನೇ ಹಂತ ಅಂದರೆ ಅದು ನೇರವಾಗಿ ಇದು ರಿಪೇರಿ ಆದರೆ ರಿಪೇರಿ ಮಾಡೋದ್ರಿಂದ ಅದು ನೇರವಾಗಿ ಬಂದು ಬೀಳೋದ್ರಿಂದ ಕುಡಿಯುವ ನೀರು ಬೋರ್ವೆಲ್ಗಳು ಎಲ್ಲೆಲ್ಲಿರ್ತವೆ ಅಲ್ಲಿ ಕೂಡ ಅದು ಒಳಗಡೆ ರೀಚಾರ್ಜ್ ಆಗುವಂಥದ್ದು. ಮತ್ತು ಅದು ನಮ್ಮ ಬೆಂಗಳೂರಿನಲ್ಲಿ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಅದು ಹಾದು ಹೋಗ್ತಾ ಇದ್ದು, ಅದು ನನಗೆ ಗೊತ್ತಿದೆ, ಅದು ಎಷ್ಟು ಸ್ಮೆಲ್ ಇದೆ, ಅದರ ಪರಿಣಾಮ ಏನು ಅನ್ನುವಂಥದ್ದು ನನಗೆ ಗೊತ್ತಿದೆ. ಹಾಗಾಗಿ 3ನೇ ಹಂತದ ಶುದ್ಧೀಕರಣದ ಏನು ಒಂದು ಪ್ರತಿಭಟನೆಗಳು, ಹೋರಾಟಗಳು ಮಾಡ್ತಾಯಿದ್ದಾರೆ, ಅದು ನಿಜವಾಗಲೂ ಕೂಡ ಒಳ್ಳೆಯ ಬೆಳವಣಿಗೆ, ಒಳ್ಳೆಯದು. ಇವತ್ತಿನ ಸರ್ಕಾರ ಅದಕ್ಕೆ ಮುಂದಾಗಬೇಕು. ಅದು ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಒಂದು ಪ್ರತ್ಯೇಕವಾಗಿ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಅಂತ ಹೇಳಿ ಪ್ರತಿಭಟನೆಗಳ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಸಂಸದ ಮಲ್ಲೇಶ್ ಬಾಬುರವರು ಮಾತನಾಡಿ, ಗೃಹ ಬಳಕೆ ಸಿಲಿಂಡರ್ಗಳ ಸಮಸ್ಯೆ ಎಲ್ಲಿಯೂ ಉದ್ಭವವಾಗಿಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳ ಸರಬರಾಜು ಆಗುವುದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಕೇಂದ್ರ ಸರ್ಕಾರ ಇದನ್ನು ಎಲ್ಲ ರೀತಿಯಲ್ಲಿ ಸರಿಪಡಿಸಲು ಮುಂದಾಗುತ್ತಿದೆ ಎಂದರು. ಕಮರ್ಷಿಯಲ್ ಗ್ಯಾಸ್ದೊಂದು ಮಾತ್ರ ಒಂದು ಸಪ್ಲೈ ಚೈನ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಆದರೆ ಇವತ್ತಿನ ಏನು ನ್ಯೂಸಲ್ಲಿದೆ, ಇಲ್ಲಾಂದರೆ ಕೇಂದ್ರದಿಂದ ಏನೋ ಒಂದು ಆಗಿದೆ, ಕರೆಕ್ಟಾಗಿ ಸಪ್ಲೈ ಮಾಡಬೇಕು ಕಮರ್ಷಿಯಲ್ ಗ್ಯಾಸು ಅಂತ. ಆಮೇಲೆ LPG ಏನು ಮನೆಗಳಿದೆಯೋ ಅದು ಯಾವತ್ತೂ ಏನೂ ಆಗಿಲ್ಲ, ಅದು ಸಪ್ಲೈ ಚೈನ್ ಹಂಗೆ ಇದೆ. ಏನು ನಮ್ಮದು ಸಪ್ಲೈ ಇದೆಯೋ ಅಂದರೆ ನಮ್ಮದು ಸ್ಟಾಕ್ಸ್ ಏನಿದೆಯೋ ಅದರಲ್ಲಿ ಯಾವುದೂ ವ್ಯತ್ಯಾಸ ಆಗದೆ ಹಂಗೆ ಕೇಂದ್ರ ಸರ್ಕಾರ ನೋಡ್ಕೊಳ್ತಿದೆ ಅಂತ ಸ್ಟೇಟ್ಮೆಂಟ್ ಒಂದು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿ ಈಗಾಗಲೇ ಸದನದಲ್ಲಿ ಹೇಳಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಂಗಾನಹಳ್ಳಿ ಗ್ರಾಮದ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವಕ್ಕೆ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಂಗಾನಹಳ್ಳಿ ಗ್ರಾಮದ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವಕ್ಕೆ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು. ಜಾತ್ರೋತ್ಸವದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಮಧ್ಯಾಹ್ನ 2ಕ್ಕೆ ಆರಂಭಗೊಂಡಿದ್ದ ಜಾತ್ರೋತ್ಸವದಲ್ಲಿ ನಡೆದ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರಹ್ಮರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಇದಕ್ಕೂ ಮೊದಲು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಗಿತ್ತು. ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದ ಘೋಷಗಳೊಂದಿಗೆ ರಥದ ಹಗ್ಗ ಹಿಡಿದು ಎಳೆದು ಎಳೆಯುವ ತವಕದಿಂದ ದೇವರನ್ನು ಪ್ರಾರ್ಥನೆ ಮಾಡಿದರು. ಬ್ರಹ್ಮರಥೋತ್ಸವದ ತದನಂತರ ಪಾನಕ ಪೂಜೆ, ವಸಂತೋತ್ಸವ, ಅನ್ನಸಂತರ್ಪಣೆ ಇತ್ತು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರಕ್ಕೆ ಶುದ್ಧ ನೀರು ನೀಡಲು ಆಗ್ರಹಿಸಿ ಕರೆ ನೀಡಿದ ಬಂದ್ ಸಂಪನ್ನ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ ನಾಗರಿಕರು. ಎಂದಿನಂತೆ ವಾಹನ ಸಂಚಾರ, ಪ್ರಯಾಣಿಕರೇ ಇಲ್ಲ. ಮಾರುಕಟ್ಟೆ ತೆರೆದರೂ ರೈತರ ಕೊರತೆ. ರಾಜಕೀಯ ಲಾಭಕ್ಕಾಗಿ ಹೋರಾಟ ಸರಿಯಿಲ್ಲ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಬಂದ್ಗೆ ಪ್ರತಿಕ್ರಿಯೆ. 3ನೇ ಹಂತದ ಶುದ್ಧೀಕರಣ ದುಬಾರಿ ಎಂದ ಸಚಿವ.
ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ದಲಿತರ ಕುಂದುಕೊರತೆ ಸಭೆ. ತಹಸೀಲ್ದಾರ್ ಗೈರು ಹಾಜರಿಗೆ ದಲಿತ ಮುಖಂಡರ ಅಸಮಾಧಾನ, ಅಧಿಕಾರಿಗಳ ಗೈರು ಹಾಜರಿಗೆ ದಲಿತ ಮುಖಂಡರ ಆಕ್ರೋಶ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.